ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಈತನನ್ನು ಮೆಚ್ಚಿದನು, ಯಾರನ್ನು ಮೆಚ್ಚುತ್ತಾರೆ? ಹಳೆಯ ಒಡಂಬಡಿಕೆಯಲ್ಲಿ ದೇವರಿಂದ ಮೆಚ್ಚಲ್ಪಡದ ಇಸ್ರಾಯೇಲರಿಗೆ ವ್ಯತಿರಿಕ್ತವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಬಗ್ಗೆ ಓದುತ್ತೇವೆ. ತಂದೆಯು ಆತನನ್ನು ಬಹಳವಾಗಿ ಮೆಚ್ಚಿದನು. ತನ್ನ 30 ವರ್ಷದಲ್ಲಿ ಯೇಸು ತಂದೆಯಿಂದ ಬಹಿರಂಗವಾಗಿ ಈ ಮಾತುಗಳಿಂದ ಮೆಚ್ಚುಗೆ ಪಡಿತಾನೆ. ಈತನು ಪ್ರಿಯನಾಗಿರುವಂಥ ನನ್ನ ಮಗ, ಈತನನ್ನು ನಾನು ಮೆಚ್ಚುತ್ತೇನೆ. ಮತ್ತಾಯ 3ನೇ ಅಧ್ಯಾಯ 17ರಲ್ಲಿ ನೋಡಿ. ಇಲ್ಲಿಯವರೆಗೆ ಆತನು ಒಂದು ಅದ್ಭುತ ಕಾರ್ಯವನ್ನಾಗಲಿ ಒಂದು ಪ್ರಸಂಗವನ್ನಾಗಲಿ ಮಾಡಲಿಲ್ಲ. ದೇವರ ಮೆಚ್ಚುಗೆ ಸಂಪಾದಿಸಿದ ಈತನ ರಹಸ್ಯ ಏನು? ಒಂದು ಕಡಾಖಂಡಿತವಾಗಿ ಆತನ ಸೇವೆಯಲ್ಲ. ಆತನು ಬಹಿರಂಗವಾದಂಥ ಸೇವೆಯನ್ನು ಇನ್ನೂ ಪ್ರಾರಂಭ ಮಾಡಿರಲಿಲ್ಲ. ಬದಲಿಗೆ 30 ವರ್ಷಗಳವರೆಗೆ ಆತನು ಜೀವಿಸಿದ ರೀತಿ ಅದು ಒಂದು ರಹಸ್ಯವಾಗಿತ್ತು. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 15ರಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರೂ ಪಾಪರಹಿತನಾಗಿದ್ದನು. ಕ್ರಿಸ್ತನು ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲವೆಂದು ರೋಮಪತ್ರಿಕೆ 15ನೇ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ. ಆದರೆ ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಿದ್ದುವು ಎಂಬುದಾಗಿ ಬರೆಯಲ್ಪಟ್ಟಂತೆ ಕ್ರಿಸ್ತನಾದರೂ ತನ್ನನ್ನು ತಾನು ಸಂತೋಷಪಡಿಸಿಕೊಳ್ಳಲಿಲ್ಲ. ದೂಷಣೆಗಳು. ಆತನು ನಂಬಿಗಸ್ತನಾಗಿ ಎಲ್ಲ ಶೋಧನೆಯನ್ನು ಎದುರಿಸಿ ಜಯಿಸ್ತಾನೆ. ಯಾವ ವಿಷಯದಲ್ಲಿಯೂ ಆತನು ತನ್ನ ಸ್ವಾರ್ಥವನ್ನು ಹುಡುಕಲಿಲ್ಲ. ಇದೇ ತಂದೆಗೆ ಆನಂದ ತರ್ತದೆ. ನಮ್ಮ ಹೊರಗಿನ ಸೌಂದರ್ಯಗಳು, ನಮ್ಮ ಅಂತರಂಗ ಇಷ್ಟಪಡುವಂಥದ್ದಿದೆಯಲ್ಲ, ಅದು ಬಹಳ ಬೇಕೆ. ಲೋಕವಿಡೀ ಸುತ್ತಾಡುವಂಥವನಿಗೆ, ಲೋಕವಿಡೀ ಬೋಧಿಸುವಂಥವನಿಗೆ, ಲೋಕದ ಕಾರ್ಯಗಳಲ್ಲಿ ಸರಿ ತಪ್ಪು ಎಂದು ವಿವೇಚನೆ ಮಾಡುವವರಿಗೆ ನಾವು ಅರ್ಥ ಮಾಡಿಸುವುದು ಹೇಗೆ? ದೇವರ ಗುಣ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬಗ್ಗೆ ದೇವರ ಅಭಿಪ್ರಾಯವೇನೆಂದು ತಿಳಿಯಬೇಕಾದರೆ ನಾವು ನಮ್ಮ ಸೇವೆಯಲ್ಲಿ ಸಾಧಿಸುವುಗಳ ಉದ್ದೇಶಪೂರ್ವಕವಾಗಿ ನಮ್ಮ ಮನಸ್ಸಿನಿಂದ ಅಳಿದಾಕಬೇಕು. ಯಾಕಂದರೆ ಅದು ಒಂದು ಆತ್ಮಿಕವಾದಂಥ ಸ್ಥಿತಿ. ಕ್ರೈಸ್ತ ಲೋಕದಲ್ಲಿ ನಾವು ನೋಡುವುದಾದರೆ ದೇವರು ನಮ್ಮನ್ನು ನಡೆಸ್ತಾರೆ. ಕೆಲಸದಲ್ಲಿ, ಮನೆಯಲ್ಲಿ ದೇವರು ನಮ್ಮನ್ನು ಮಾದರಿಯಾಗಿ ನಡೆಸುವವರಾಗಿದ್ದಾರೆ. ಯೇಸು ನಂಬಿಕಸ್ತಿಕೆ ತಂದೆಯ ಮೆಚ್ಚುಗೆಯನ್ನು ಗಳಿಸಿತು. ಯೇಸು ಮನೆಯಲ್ಲಿ ಬಡತನದಲ್ಲಿತ್ತು. ಯೋಸೆಫ, ಮರಿಯ ಯಜ್ಞಾರ್ಪಣೆಗೆ ಒಂದು ಕುರಿಯನ್ನು ಕೊಡಲಿಕ್ಕೂ ಆಗಲಿಲ್ಲ. ಧರ್ಮಶಾಸ್ತ್ರ ಕುರಿಮರಿಯನ್ನರ್ಪಿಸುವುದಕ್ಕೆ ಆಗದಿದ್ದರೆ 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳಗಳನ್ನಾಗಲಿ ತರಬೇಕು ಎಂದು ಆಜ್ಞಾಪಿಸುತ್ತದೆ. ಯಾಜಕಕಾಂಡ 12ನೇ ಅಧ್ಯಾಯ 8ರಲ್ಲಿ ನೀವು ನೋಡಿ. ಯೋಸೆಫ, ಮರಿಯ ಧರ್ಮಶಾಸ್ತ್ರದ ಹೇಳಿದ ಹಾಗೆ ಒಂದು ಜೋಡಿ ಬೆಳವಕ್ಕಿಗಳಲ್ಲಿ 2 ಪಾರಿವಾಳದ ಮರಿಗಳನ್ನಾಗಿ ಬಲಿ ಕೊಟ್ಟರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದಾವೆ ದೇವರೇ ಬೇಡ್ತಾ ಇದ್ದೇವೆ ಸ್ವಾಮಿ. ಯಾರ್ಯಾರು 7 ಲ್ಯಾಬ್ ಚಾನಲ್ ನೋಡ್ತಿದ್ರು ಅವರೆಲ್ಲರಿಗೂ ದೇವರೇ ಒಂದು ನೂತನವಾದಂಥ ಕೃಪೆ ಕೊಡು. ನಮ್ಮ ಪಾಪಗಳನ್ನು ಮನ್ನಿಸು ಯೇಸುವೇ. ನಮ್ಮ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ ದೇವರೇ.
ಅವರ ಹೃದಯ ಬಯಸಿದ್ದು ಯೇಸುವಿನ ನಾಮದಲ್ಲಿ ನಡಿಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.